ಡಾಕ್ಟರ್, ನೀವು ನನಗೆ ಸ್ಟಿರಾಯ್ಡ್ಸ್ ಕೊಟ್ಟಿದ್ದೀರಾ, ಇದರಿಂದ ನನ್ನ ದೇಹಕ್ಕೆ ಹಾನಿಯಾಗುತ್ತಾ? ಸ್ಟಿರಾಯ್ಡ್ಸ್ನಿಂದ ಕೆಲವು ಸೈಡ್ ಎಫೆಕ್ಟ್ಸ್ ಆಗಬಹುದು, ವಿಶೇಷವಾಗಿ ಹೆಚ್ಚಿನ ಡೋಸ್ನಲ್ಲಿ ಅಥವಾ ದೀರ್ಘಕಾಲ ತೆಗೆದುಕೊಂಡಾಗ. ಆದರೆ ಸರಿಯಾಗಿ ಬಳಸಿದರೆ ಇವು ತುಂಬ ಉಪಯುಕ್ತವಾದ ಔಷಧಿಗಳು. ಇದರಿಂದ ನನ್ನ ತೂಕ ಹೆಚ್ಚಾಗುತ್ತಾ? ಹೌದು, ಆಗಬಹುದು. ವಿಶೇಷವಾಗಿ ಹೆಚ್ಚಿನ ಡೋಸ್ನಲ್ಲಿ ಅಥವಾ ದೀರ್ಘಕಾಲ ತೆಗೆದುಕೊಂಡಾಗ ತೂಕ ಹೆಚ್ಚಾಗುವ ಸಾಧ್ಯತೆ ಇದೆ. ಸ್ಟಿರಾಯ್ಡ್ಸ್ನಿಂದ ಡಯಾಬಿಟೀಸ್ ಬರಬಹುದಾ? ಮೂಳೆಗಳು ದುರ್ಬಲವಾಗಬಹುದಾ? ಹೌದು, ದೀರ್ಘಕಾಲ ಸ್ಟಿರಾಯ್ಡ್ಸ್ ತಗೊಂಡ್ರೆ ಬ್ಲಡ್ ಶುಗರ್ ಹೆಚ್ಚಾಗುತ್ತೆ ಮತ್ತು ಮೂಳೆಗಳು ದುರ್ಬಲವಾಗುತ್ತೆ. ಅದಕ್ಕಾಗಿಯೇ ನಾವು ಇವುಗಳನ್ನು ಮಾನಿಟರ್ ಮಾಡುತ್ತೇವೆ ಮತ್ತು ಸಾಧ್ಯವಾದಷ್ಟು ಕಡಿಮೆ ಡೋಸ್ನಲ್ಲಿ ಬಳಸಲು ಪ್ರಯತ್ನಿಸುತ್ತೇವೆ. ಇಷ್ಟೆಲ್ಲ ಸೈಡ್ ಎಫೆಕ್ಟ್ ಇದ್ರೂ ಡಾಕ್ಟರ್ ಸ್ಟಿರಾಯ್ಡ್ಸ್ ಯಾಕೆ ಕೊಡ್ತಾರೆ? ಯಾಕಂದರೆ ಸ್ಟಿರಾಯ್ಡ್ಸ್ ಇನ್ಫ್ಲಮೇಷನನ್ನು ಬೇಗನೆ ನಿಯಂತ್ರಿಸುತ್ತದೆ. ಕೆಲವು ಗಂಭೀರ ಆಟೋಇಮ್ಯೂನ್ ಕಾಯಿಲೆಗಳಲ್ಲಿ ಶ್ವಾಸಕೋಶ, ಕಿಡ್ನಿ, ಮೆದುಳು ಅಥವಾ ರಕ್ತನಾಳಗಳು ತೊಂದರೆಗೆ ಒಳಗಾದಾಗ ಸ್ಟಿರಾಯ್ಡ್ಸ್ ಜೀವ ಉಳಿಸುವ ಔಷಧಿಗಳು ಆಗಬಹುದು. ನನಗೆ ಆರಾಮಾದಮೇಲೆ ನಾನು ಸ್ಟಿರಾಯ್ಡ್ಸ್ ನಿಲ್ಲಿಸಬಹುದಾ? ನಿಮ್ಮಷ್ಟಕ್ಕೆ ನೀವೇ ಸ್ಟಿರಾಯ್ಡ್ಸನ್ನು ಒಮ್ಮೆಲೆ ನಿಲ್ಲಿಸಬೇಡಿ. ಎಷ್ಟು ಡೋಸ್ ಮತ್ತು ಎಷ್ಟು ಸಮಯ ತೆಗೆದುಕೊಂಡಿದ್ದೀರಾ ಎಂಬುದರ ಆಧಾರದ ಮೇಲೆ ನಿಧಾನವಾಗಿ ಡೋಸ್ ಕಡಿಮೆ ಮಾಡಬೇಕಾಗಬಹುದು. ಹಾಗಾದರೆ ನಾನು ಸ್ಟಿರಾಯ್ಡ್ಸ್ಗೆ ಹೆದರಬೇಕಾ? ಸ್ಟಿರಾಯ್ಡ್ಸ್ ಬಹಳ ಪವರ್ಫುಲ್ ಮೆಡಿಸಿನ್. ನಮ್ಮ ಗುರಿ ಸರಿಯಾದ ಕಾರಣಕ್ಕೆ ಸರಿಯಾದ ಡೋಸ್ನಲ್ಲಿ ಸಾಧ್ಯವಾದಷ್ಟು ಕಡಿಮೆ ಅವಧಿಗೆ ಬಳಸುವುದು. ನಿಜವಾಗಿಯೂ ಅಗತ್ಯವಿರುವಾಗ ಇದರ ಪ್ರಯೋಜನಗಳು ಸೈಡ್ ಎಫೆಕ್ಟ್ಗಳಿಗಿಂತ ತುಂಬ ಹೆಚ್ಚಾಗಿರುತ್ತವೆ. ಸ್ಟಿರಾಯ್ಡ್ಸ್ ಯಾವಾಗಲೂ ಹಾನಿಕಾರಕವಲ್ಲ. ಸರಿಯಾಗಿ ಬಳಸಿದರೆ ಕಾಯಿಲೆಯನ್ನು ನಿಯಂತ್ರಿಸಬಹುದು, ಅಂಗಾಂಗಗಳಿಗೆ ಆಗುವ ಹಾನಿಯನ್ನು ತಡೆಯಬಹುದು ಮತ್ತು ಜೀವವನ್ನು ಉಳಿಸಬಹುದು. ನಾನು ಡಾಕ್ಟರ್ ನಿಖಿಲ್ ಸಿ, ಕನ್ಸಲ್ಟೆಂಟ್ ಕ್ಲಿನಿಕಲ್ ಇಮ್ಯುನಾಲಜಿ ಮತ್ತು ರುಮಟಾಲಜಿ ತಜ್ಞ, ಬೆಂಗಳೂರು. ರುಮಟಾಲಜಿ ಬಗ್ಗೆ ಇನ್ನಷ್ಟು ಮಾಹಿತಿ ಮತ್ತು ಅಪ್ಡೇಟ್ಸ್ಗಳಿಗಾಗಿ ಫಾಲೋ ಮಾಡಿ.